ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಕಡೆ ನೋಡ್ರಿ ಸರ್. ಮಾವಿನಕಾಯಿ ಮಾವಿನ ಸ್ವಚ್ಛತಾ ಕಾರ್ಯಕ್ರಮವಾಗಿ ಈ ದಿನ ಪ್ರಪ್ರಥಮವಾಗಿ ನಮ್ಮ ಸಹಕಾರ ಸಂಸ್ಥೆಗಳಿಂದ ತಗೊಂಡಿದ್ದೀವಿ. ಈ ವರ್ಷ ಪೂರ್ವ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಎಲ್ಲ ಪಾರ್ಕ್ಗಳಾಗಲಿ, ಒಂದು ಶಾಲಾ ಆವರಣಗಳಾಗಲಿ ಇದೇ ಥರ ಎಲ್ಲ ಕಡೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಹಕಾರ ಸಂಸ್ಥೆಗಳ ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ. ಸ್ವಚ್ಛತಾ ಸೇ ಸಹಕಾರ ಕಾರ್ಯಕ್ರಮದಡಿಯಲ್ಲಿ ಈ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಾದ್ಯಂತ ನಾವು ತಗೊಳ್ತಾ ಇದ್ದೀವಿ. ಕುವೆಂಪು ಪಾರ್ಕನ್ನು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಏನು ಪ್ಲಾಸ್ಟಿಕ್ ಇದೆ, ಏನು ಕಸ ಕಡ್ಡಿ ಇದೆ ಅದನ್ನೆಲ್ಲ ತೆಗೆದು ಒಂದು ಬೇರೆ ಕಡೆ ಹಾಕಿ ಅದನ್ನು ಸ್ವಚ್ಛತೆಗೊಳಿಸೋಂಥ ಒಂದು ಕೆಲಸನ ನಮ್ಮ ನರ್ಮದಾ ಮಹಿಳಾ ಪತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸ್ವಚ್ಛತೆ ಇದ್ರೇ ಆರೋಗ್ಯ ಭಾಗ್ಯ. ಇಡೀ ವರ್ಷ ಪೂರ್ತಿ ಈ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳ ಮೂಲಕ ನಡೀತದೆ. ನಾಳೆ ಪರಿಸರ ದಿನಾಚರಣೆ ಇರೋದ್ರಿಂದ ಇದೇ ಕಾರ್ಯಕ್ರಮವನ್ನು ಗಿಡ ನೆಡುವ ಕಾರ್ಯಕ್ರಮ ಕೂಡ ನಾಳೆ ಹಮ್ಮಿಕೊಳ್ಳಲಾಗಿದೆ. ಸೊ ಈ ರೀತಿಯಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ವರ್ಷ ಪೂರ್ತಿ ಸಹಕಾರ ಸಂಘಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಕೊಡೋದಕ್ಕೆ ಈ ಕಾರ್ಯಕ್ರಮದ ಮೂಲಕ ಪ್ರಯತ್ನಿಸ್ತಾ ಇದ್ದೇವೆ. ಮನ್ ಕಿ ಬಾತ್ ಎಂಬ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರದಾದ್ಯಂತ ಈ ಒಂದು ಕಾರ್ಯಾಚರಣೆಗೆ ಚಾಲನೆ ನೀಡಿದ್ದು, ಅದರ ಪ್ರಯುಕ್ತ ನಾವು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಹಿರೇಹಳ್ಳಿಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮತ್ತು ತಿಪ್ಟೂರಿನಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಹಿರೇಹಳ್ಳಿಯಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಈ ಪಾವಗಡ ತಾಲೂಕು, ಮಧುಗಿರಿ, ಕೊರಟಗೆರೆ, ಸಿರಾ ಮತ್ತು ತುಮಕೂರು ತಾಲೂಕಿನ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತೀವಿ. ಚೆನ್ನಾಗಿ ಮಾಡಿರ್ತಕ್ಕಂಥ ನೀರು, ಗೊಬ್ಬರ, ಶಿಫಾರಸ್ ಪ್ರಕಾರ ಚೆನ್ನಾಗಿ ಮಾಡಿದ್ರೆ 8 ರಿಂದ 12 ಕೆಜಿ. ಅವ್ರು ಹೇಳ್ದಂಗೆ 3-4 ಕೆಜಿನೂ ಬರ ಲೆವೆಲ್ಗಿದೆ. ಕೆಲವು ಗಿಡನೂ ಬಿಡೋದೇ ಇಲ್ಲ, ತಡೆಕೊಂಡು ಕೊಡುತ್ತೆ. ಜೊತೆಗೆ ಒಂದು ಗಿಡಕ್ಕೆ 16 ರಿಂದ 18 ಕೆಜಿ ತಾಕತ್ತು ಕೊಡೋ ಇಳುವರಿ ಕೊಡುತ್ತೆ. ಹಣ್ಣಿನ ಸಹ ಹಲವಾರು ಉದ್ಯೋಗ ಈಗ ಸ್ವಸಹಾಯಕ ಸಂಘಗಳಿದ್ದಾವೆ. ಸುಮಾರಷ್ಟು ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಸಂಘ ಸಂಸ್ಥೆಗಳಿಗೆ MSME, ಮಾರ್ಜಿನಲ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇರುತ್ತೆ. ಅದರಲ್ಲೂ ಸಹ ಹಲವಾರು ಬೆನಿಫಿಟ್ಸ್ನ ಆ ಒಂದು ಸಹಾಯಕ ಸಂಘಗಳು ತಗೊಂಡು ಈ ಎಲ್ಲ ಒಂದು ಕಾರ್ಯಕ್ರಮ ನಾವು ತಾವು ಉಪಯೋಗಿಸ್ತೀವಿ. ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಅಲ್ಲಿಗೆ ಕೃಷಿಯಲ್ಲಿ ನಾವು ಸಾವಯವ ಕೃಷಿ ಮಾಡಿದಾಗ ನಮ್ಗೆ ಎರೆಹುಳ ಕಾಣಿಸ್ತವೆ. ಅದೇ ಯೂರಿಯಾ ಹಾಕ್ತಾ ಹೋದ್ರೆ ಕಾಣಿಸೋದಿಲ್ಲ. ಹಾಗಾಗಿ ಈ ಒಂದು ಪದ್ಧತಿ, ಇದ್ರ ಸಾವಯವ ಪದ್ಧತಿಯಲ್ಲಿ ಕೂಡ ಈ ಪದಾರ್ಥ ಯೂಸ್ ಆಗುತ್ತೆ. ಗಿಡ ಹಾಕಿರ್ತೀರ, ಆ ರೀತಿ ಬೆಳೆಯುವಂತ ಒಂದು ತೋಟಗಳಲ್ಲಿ ಕೂಡ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್, ಈಗ ನೀರನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಕೃಷಿ ಹೊಂಡಗಳ ನಿರ್ಮಾಣ ಮಾಡೋದಕ್ಕೆ 20 ಮೀಟರ್ ಉದ್ದ, 20 ಮೀಟರ್ ಅಗಲ ಮತ್ತು 3 ಮೀಟರ್ ಆಳ ಇರ್ತಕ್ಕಂಥ ಕೃಷಿ ಹೊಂಡಗಳು, ಚಿಕ್ಕ ಚಿಕ್ಕ ವೈಯಕ್ತಿಕ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಇಲಾಖೆಯಲ್ಲಿ ಅವಕಾಶ ಇರುತ್ತೆ. ಅದಲ್ಲದೆ
ದೊಡ್ಡದಾಗಿ ನಾವು ಕೃಷಿ ಹೊಂಡ ಮಾಡ್ತೀವಿ, 4-5 ಜನ ರೈತರು ಸೇರಿಕೊಂಡು ನಾವು ಸಮುದಾಯ ರೀತಿಯಲ್ಲಿ ಮಾಡ್ತೀವಿ ಅಂದರೂ ಕೂಡ ದೊಡ್ಡ ದೊಡ್ಡ ಕೃಷಿ ಹೊಂಡಗಳಿಗೂ ಕೂಡ ಅವಕಾಶ ಇದೆ. ಆಗ ಮಾತ್ರ ಇದು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿರಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಇದು ಯಾರು ತಪ್ಪಿತಸ್ಥರು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ದೇನೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎರಡನೇ ಅಂಶ ಪರಿಹಾರ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅರೆ ಇತ್ತೀಚೆಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಆನೆ ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ರೂಪಾಯಿ ಘೋಷಣೆ ಮಾಡ್ತೀರಿ ನೀವು ರಾಜ್ಯ ಸರ್ಕಾರ. ನಿಮ್ಮ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು 11 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯುವತಿಯರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕನಿಷ್ಠ 50 ಲಕ್ಷ ರೂಪಾಯಿ ಆದರೂ ಕೂಡ ಪರಿಹಾರವನ್ನು ಕೊಡಬೇಕು. ಅದರ ಜೊತೆಗೆ RCB ಮಾಲೀಕರು ಯಾರಿದ್ದಾರೆ, ಲಂಡನ್ಲಿದ್ದಾರೋ ದುಬೈಲಿದ್ದಾರೋ ನಮಗೆ ಗೊತ್ತಿಲ್ಲ, ಅವರು ಕೂಡ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ. ರಾಜ್ಯದ 7 ಕೋಟಿ ಜನ ಕೇಳ್ತಾ ಇದ್ದಾರೆ, ಕಪ್ಪು ನಮ್ಮದೇ. ಅದು ಮೊನ್ನೆನೇ ಆಗಿದೆ. ತಪ್ಪು ಯಾರ್ದು ಅನ್ನೋ ಪ್ರಶ್ನೆಯನ್ನು ರಾಜ್ಯದ 7 ಕೋಟಿ ಜನ ಕೇಳ್ತಾ ಇದ್ದಾರೆ. ಕಟು ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಲ್ ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ. ಮಕ್ಕಳಿಗೆ ಒಳ್ಳೆ ಫಲಿತಾಂಶ ಬಂದಿದೆ. ಎಲ್ಲ ಸುತ್ತಮುತ್ತ ಎಲ್ಲ ಮೆಚ್ಚುಗೆ ಪಾತ್ರ ಆಗಿದೆ. ಒಂದ್ಸತಿ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ನೋಡಬೇಕು ಅಂತ ಎಲ್ಲ ಖುಷಿ. ಒಬ್ಬರಿಗಿನ ಒಬ್ರು ಇಂಥ ಸ್ಕೂಲ್ ಸಿಗೋದೇ ಇಲ್ಲ, ಇಂಥ ಪರಿಸರ ಈ ಥರ ವಾದಿ ಸ್ಕೂಲ್ ಅಂತ ಸ್ಕೂಲು ಗ್ರಾಮಾಂತರ ಜಿಲ್ಲೆಯಲ್ಲೇ ಇಲ್ವಲ್ಲ. ಕೆಲವರೆಲ್ಲ ನೋಡಿದ್ರೆ ಅಷ್ಟೊಂದು ಪ್ರೀತಿ ಪಾತ್ರವಾಗಿದೆ. ಇಲ್ಲಿ ಮಕ್ಕಳುಗಳು ಅಷ್ಟೇ ಒಂದು ಖುಷಿಯಾಗಿ ಇಲ್ಲಿ ಶಿಕ್ಷಕ ವೃಂದದವರು DO ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ. ಅತ್ಯುತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ ನಮ್ಮ ಸ್ಕೂಲ್. ಇಲ್ಲಿ ನಮ್ಮ ಹಸಿರಾದ ವಾತಾವರಣ ನೋಡಿದ್ರೆ ನಾವು ಈ ಸ್ಕೂಲ್ ಬರಬೇಕು, ಯಾವುದೇ ರಜಾ ಹಾಕಬಾರ್ದು. ಎಲ್ಲ ಊರಿಂದನೂ ನಮ್ಮ ಸ್ಕೂಲ್ಗೆ ಬರ್ತಾರೆ. ಯಾಕಂದರೆ ನಮ್ಮ ಸ್ಕೂಲಿನ ವಾತಾವರಣ ಮತ್ತು ನೈರ್ಮಲ್ಯ ನೋಡಿ ಎಲ್ಲರೂ ಕೂಡ ಬರ್ತಾರೆ. ಮತ್ತು ನಾವು ಪರಿಸರ ದಿನಾಚರಣೆಯಲ್ಲಿ ಇಲ್ಲ ಅಂದ್ರೂ 3 ಗಿಡ ಆದರೂ ನೆಡ್ತೀವಿ ನಾವು. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ತೊರೆದೊಡ್ಡಿ. ನಮ್ಮ ಶಾಲೆಯಲ್ಲಿ ತುಂಬ ಪರಿಸರ ಚೆನ್ನಾಗಿದೆ. ತುಂಬ ಪರಿಸರ ಚೆನ್ನಾಗಿರುವುದರಿಂದ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದಿಲ್ಲ. ಇದರ ಬಗ್ಗೆ ನಮ್ಮ ಶಿಕ್ಷಕರೆಲ್ಲ ನಮಗೆ ಅರಿವು ಮೂಡಿಸಿದ್ದಾರೆ. ಗಿಡ ಮರಗಳನ್ನು ಇಟ್ಟಿದ್ದೀವಿ, ಹಣ್ಣು ಗಿಡಗಳು, ಮತ್ತು ಇಲ್ಲಿ ಪರಿಸರಕ್ಕೆ ತುಂಬ ಒತ್ತು ನೀಡಲಾಗಿದೆ. ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲವಾಗಿದೆ. ಅದೇ ರೀತಿ ಇಲ್ಲಿ ಮಕ್ಕಳನ್ನ ಸೇರ್ಸೋಕ್ಕೆ ಸುತ್ತಮುತ್ತ ಗ್ರಾಮದವರು ಭಾಳ ಇಷ್ಟಪಡ್ತಾವ್ರೆ. ಇಟ್ಮೋಡು, ತೊರೆದೊಡ್ಡಿ, ಅಂಗರಳ್ಳಿ, ಹೆಗ್ಗಡಗೆರೆ, ಬಾನಂದೂರು, ಗೋಪಲ್ಲಿ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಇಲ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಒತ್ತು ಕೊಟ್ಟಿದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.